ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚೆನ್ನಮ್ಮ ಮತ್ತು ದೇವೇಗೌಡರ ದಾಂಪತ್ಯ ಜೀವನಕ್ಕೆ 72 ವರ್ಷ. ಪತ್ನಿ ಚೆನ್ನಮ್ಮ ಜೊತೆಗೆ ದೇವೇಗೌಡರ ಕೊನೆಯ ಭಾವುಕ ಕ್ಷಣಗಳು. ಚೆನ್ನಮ್ಮ ಅವರಿಗೆ ಬಾಳೆಹಣ್ಣನ್ನು ತಿನ್ನಿಸಿ ಆರೈಕೆಯನ್ನ ಮಾಡಿದ್ರು ದೇವೇಗೌಡರು. ಆಸ್ಪತ್ರೆಗೆ ತೆರಳುವ ಮುನ್ನ HD ದೇವೇಗೌಡರು ಚೆನ್ನಮ್ಮ ಅವರಿಗೆ ಆಶೀರ್ವಾದ ಮಾಡಿರ್ತಾರೆ. ಚೆನ್ನಮ್ಮ ಅವರ ಭುಜಕ್ಕೆ ತಟ್ಟಿ ಧೈರ್ಯವನ್ನು ತುಂಬಿದ್ರು ದೊಡ್ಡಗೌಡರು ಅನ್ನೋದು ಗೊತ್ತಾಗ್ತದೆ. ಪತ್ನಿ ಚೆನ್ನಮ್ಮ ಜೊತೆಗೆ ದೇವೇಗೌಡರು ಕೊನೆಯದಾಗಿ ಕಾಣಿಸಿಕೊಂಡಂತಹ ದೃಶ್ಯ ಇದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಮಣಿಪಾಲ್ ಆಸ್ಪತ್ರೆಗೆ ಚೆನ್ನಮ್ಮ ಅವರನ್ನು ಅಡ್ಮಿಟ್ ಮಾಡುವುದಕ್ಕೂ ಮೊದಲು ಸೆರೆ ಹಿಡಿದಿರುವಂತಹ ದೃಶ್ಯ ಇದು. ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಒಂದೇ ಫ್ರೇಮ್ನಲ್ಲಿ ಕಾಣಿಸಿಕೊಂಡಂತಹ ದೃಶ್ಯ ಇದು. ನೋಡಿ, ಅನ್ಯೋನ್ಯತೆ ಕಾಣಿಸ್ತಾ ಇದೆ, ಪರಸ್ಪರ ಪ್ರೀತಿ ಕಾಣಿಸ್ತಾ ಇದೆ. ಆ ಕ್ಷಣದಲ್ಲೂ ಕೂಡ ದೇವೇಗೌಡರ ಮೇಲೆ ಚೆನ್ನಮ್ಮ ಇಟ್ಟಂತಹ ಗೌರವ ಏನು ಅನ್ನೋದನ್ನು ಈ ವಿಡಿಯೋ ತೋರಿಸ್ತಾ ಇದೆ. 72 ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ಒಟ್ಟಿಗೆ ನಡೆಸಿದ್ರು ದೇವೇಗೌಡರು ಮತ್ತು ಚೆನ್ನಮ್ಮ ಅವರು. ಹಾಗಾಗಿ ಈಗ ಚೆನ್ನಮ್ಮ ಇಲ್ಲ ಅನ್ನುವಂತಹ ಸುದ್ದಿಯನ್ನು ದೇವೇಗೌಡರ ಕೈಲಿ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನಿನ್ನೆಯಿಂದಲೂ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ನೋಡಿ, ಗಂಡ ಹೆಂಡತಿ ಅಂದರೆ ಹೆಂಗಿರಬೇಕು ಅನ್ನೋದಕ್ಕೆ ಈ ಜೋಡಿ ಒಂದು ಎಕ್ಸಾಂಪಲ್. ಜನುಮದ ಜೋಡಿ ಇದು, ಅಪೂರ್ವ ಜೋಡಿ ಇದು. ಪರಸ್ಪರ ಗೌರವವನ್ನು ಗಮನಿಸ್ತಾ ಇದ್ದೀರಿ, ಪರಸ್ಪರ ಪ್ರೀತಿಯನ್ನು ಗಮನಿಸ್ತಾ ಇದ್ದೀರಿ. ಒಬ್ಬರ ಮೇಲೆ ಒಬ್ಬರಿಗೆ ಎಷ್ಟು ಕೇರ್ ಇದೆ ಅನ್ನೋದನ್ನು ತೋರಿಸ್ತಾ ಇದೆ.